ಈ ನೀಟಿನ ನೆಪದಲ್ಲಿ ತಾವು ವ್ಯಕ್ತ ಮಾಡ್ತಿರೋಂಥದ್ದು ಈ ಸಮಾಜಕ್ಕೆ ದೇಶಕ್ಕೆ ದ್ರೋಹ ಬಗ್ದಂತೆ. ಹಾಗಾಗಿ ಏನೇ ಪ್ರತಿಭಟನೆ ಮಾಡಿದ್ರು ಜವಾಬ್ದಾರಿಯುತವಾಗಿ ಪ್ರತಿಭಟನೆ ಮಾಡೋಂಥದ್ದಾಗಲಿ. ಉಮರ್ ಖಾಲಿದ್ ಜಿಂದಾಬಾದ್ ಹೇಳೋದು, ಶಾರ್ಜಿಲ್ ಇಮಾಮಿಗೆ ಜಿಂದಾಬಾದ್ ಹೇಳೋದು, ಬೇರೆ ಬೇರೆ ರೀತಿ ವಿಚಾರಗಳನ್ನು, ರಾಮ ಮಂದಿರ ವಿಚಾರವಾಗಿ ಹೇಳೋದು, RSS ವಿರುದ್ಧವಾಗಿ ಹೇಳೋದು ಅಥವಾ ಹಿಂದುತ್ವದ ವಿರುದ್ಧವಾಗಿ ಹೇಳೋದು, ತಮ್ಮ ಎಲ್ಲ ರೀತಿಯಾದಂಥ ಇಂಥ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆ ವಿರುದ್ಧವಾಗಿರುವಂಥ ವ್ಯಕ್ತಿಗಳೆಲ್ಲ ಇಲ್ಲಿ ಸೇರಿಕೊಂಡು ಇದೊಂಥರ ಸಮಾಜ ಅಥವಾ ದೇಶ ವಿರುದ್ಧವಾಗಿ ಅಥವಾ ಅರಾಜಕತೆ ತರಬೇಕು ಅನ್ನೋಂಥ ಉದ್ದೇಶದಲ್ಲಿ ಈ ಪ್ರಯತ್ನಗಳು ನಡೆಸಿರುವಂಥದ್ದು ಎಲ್ಲ ಖಂಡನೀಯ. ಇದು ಶಿಕ್ಷಣದಲ್ಲಿ ಸುಧಾರಣೆ ಆಗಲಿ, ಯುವಕರಿಗೆ ಒಳ್ಳೆ ಭವಿಷ್ಯ ರೂಪಿಸಲಿಕ್ಕೆ ಇವತ್ತು ಚರ್ಚೆ ಆಗಲಿ. ಇವತ್ತು ಇಲ್ಲಿ ರಾಜ್ಯದಲ್ಲಿ ಸದನದಲ್ಲಿ ಚರ್ಚೆ ಆಗುತ್ತೋ ಅಥವಾ ಡೈಲಾಗ್ ಆಗುತ್ತೋ ಅಥವಾ ಪಾರ್ಲಿಮೆಂಟ್ನಲ್ಲಿ ಆಗುತ್ತೋ ಆಗಲಿ, ಚರ್ಚೆ ಮಾಡಲಿ. ಇವತ್ತು ಈ ರಾಜ್ಯದಲ್ಲಿ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅಥವಾ ಸ್ಟೇಟ್ ಎಜುಕೇಷನ್ ಪಾಲಿಸಿನೂ ಮಾಡಲಿಲ್ಲ. ಏನು ಮಾಡಿದ್ರೆ ಒಳ್ಳೆಯದು ಅಂತ ಮಕ್ಕಳುಗಳು ತಿಳಿಸೋಕ್ಕಾಗಿಲ್ಲ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನೀವು ನೋಡ್ಬೋದು ಸರ್ಕಾರಿ ಶಾಲೆಯಲ್ಲಿ ನೋಂದಾವಣೆ ಕಮ್ಮಿ ಆಗ್ತಿದೆ.